ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಂದರೆ, ನನಗೆ ಅಡುಗೆ ಅಷ್ಟು ಪರ್ಫೆಕ್ಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನ್ನದು ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ನಿಮ್ಮಲ್ಲಿ ಏನು ಗಿಫ್ಟ್ ಇದೆ ಅದನ್ನು ನೀವು ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಅದು ತುಂಬ ನಿಮಗೆ ಸಕ್ಸಸ್ಫುಲ್ ತೋರಿಸ್ತದೆ ಅಂತ. ಸೊ ನಾನು ಏನು ಮಾಡಿದೆ, ಕೆಲವೊಂದು ಕ್ರಿಯೇಟಿವಿಟಿ ಮಾಡೋದು ಕಲಿತೆ. ಹಿಂಗೆ ಮಾಡಿದ್ರೆ ಹೇಗಿರುತ್ತೆ, ಹೀಗೆ ಹಾಕಿದ್ರೆ ಹೇಗಿರುತ್ತೆ ಅಂತ. ನೀವು ನಂಬ್ತೀರೇ ಇಲ್ಲ, ನಾನು ಯಾವ ಅಡುಗೆನೂ ಕೂಡ ನಾನು ನೋಡಿ ಮಾಡೋದಿಲ್ಲ. ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಇವೆಲ್ಲ ಅಂತ. ಸೊ ಏನು ಹೇಳ್ತೀನಿ ಅಂದರೆ, ಏಸು ನನ್ನ ಜ್ಞಾನ ಆಗಿರ್ತಾನೆ. ಬೈಬಲ್ ಹೇಳುತ್ತೆ, ಏಸು ಕ್ರಿಸ್ತನ ನಮ್ಮ ಜ್ಞಾನ ಆಗಿದ್ದಾನೆ. ಸೊ ಆತನ ನನ್ನ ಜ್ಞಾನ ಆಗಿರೋದ್ರಿಂದ ಆತನ ಜ್ಞಾನದ ಮೂಲಕ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದಂದರೆ ಆತನ ಕೃಪೆ ಅಂದರೆ ನನ್ನ ಕೈಲಿ ಏನು ಆಗಲ್ಲ ನೋಡಿ, ಅದು ಯೇಸುವಿನ ಕೃಪೆ ನನಗೆ ಮಾಡುವಂತೆ ಮಾಡುತ್ತೆ. ಅಂದರೆ ಗ್ರೇಸ್. ಈಗ ಒಬ್ಬ ಹುಡುಗ ಒಂದು ಫೇಲ್ ಆಗಲಿಕ್ಕೆ ಒಂದೇ ಮಾರ್ಕ್ ಇರುತ್ತೆ. ಸೊ ಟೀಚರ್ಸ್ ಏನು ಮಾಡ್ತಾರೆ, 1 ಮಾರ್ಕ್ ಹಾಕಿ ಅವನಿಗೆ ಗ್ರೇಸ್ ಮಾರ್ಕ್ ಕೊಟ್ಟು ಪಾಸ್ ಮಾಡ್ತಾರೆ. ಸೊ ಅವನು ಅರ್ಹ ಅಲ್ಲ ಪಾಸ್ ಆಗಲಿಕ್ಕೆ, ಬಟ್ ಅದು ಅರ್ಹತೆ 1 ಮಾರ್ಕ್ ಗ್ರೇಸ್ ಕೊಡುತ್ತೆ. ಸೊ ಅದೇ ರೀತಿ ನನ್ನ ಲೈಫಲ್ಲಿ ಏನಿದೆ ನೋಡಿ, ಅದನ್ನು ಕೃಪೆ ಗ್ರೇಸ್ ಮೂಲಕ ನಾನು ಏನೇ ಇದ್ದರೂ ನಿಮಗೆ ಮಾಡ್ತಾಯಿದ್ದೀನಿ. ಸೊ ಯೇಸುವಿನ ಕೃಪೆ ಏನಿದೆ ಅಂದರೆ, ಯಾರಿಗೇನು ಆಗುವುದಿಲ್ಲ ನೋಡಿ, ಅದು ಆಗುವಂತೆ ಮಾಡುತ್ತೆ. ಇವತ್ತು ನಾನು ಏನೇ ಮಾಡಲಿ ಅದು ಆತನ ಕೃಪೆ, ಆತನ ದಯೆ ಅಷ್ಟೇ. ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ಗಿಫ್ಟಲ್ಲಿ ವರ್ಕ್ ಮಾಡಿ ಆತನ ಕೃಪೆ ನಿಮಗೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು.